ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೋತವ. ಆತ್ಮೀಯರೇ, ಸರ್ಕಾರಿ PU ಕಾಲೇಜ್, PU ಅಂದರೆ ಗೊತ್ತು ನಿಮಗೆ, ಪ್ರೀ ಯೂನಿವರ್ಸಿಟಿ, ಈ ಕಾಲೇಜುಗಳಲ್ಲೇ ಸ್ವಲ್ಪ ಈ ಸಲ ರಿಸಲ್ಟ್ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವಂತ. ಹುಡುಗರು ಮೋಸ್ಟ್ಲಿ ಭಾಳಷ್ಟು ಪಾಸ್ ಆಗಲಿಕ್ಕಿಲ್ಲ, ಅದ್ರಾಗೂ ಸೈನ್ಸ್ ಸಂಬಂಧಿಸಿದ ಹುಡುಗರು ಭಾಳ ಫೇಲ್ ಆಗ್ಬೋದು ಅಂತ ಒಂದಿಷ್ಟು ಆತಂಕದ ವಾತಾವರಣ ಬೆಳಗಾವಿ ಜಿಲ್ಲೆಯಾದ್ಯಂತ ಅದ. ಯಾಕಂದರೆ ಬೆಳಗಾವಿ ಜಿಲ್ಲೆ ಮತ್ತು ಶೈಕ್ಷಣಿಕ ಜಿಲ್ಲೆ ಅಂತ ಚಿಕ್ಕೋಡಿ ಎರಡೂ ಕೂಡಿಸಿದ್ರೆ 61 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದಾವೆ. ಈ ಕಾಲೇಜುಗಳಲ್ಲೇ ಶಿಕ್ಷಕರ ಕೊರತೆ ಅದ ಅಂತೇಳಿ, ಉಪನ್ಯಾಸಕರ ಕೊರತೆ ಅದಪ್ಪ. 657 ಉಪನ್ಯಾಸಕರು ಬೇಕಾಗಿದ್ದಾರೆ. ಅದರಲ್ಲೇ ಕೇವಲ 327 ಹುದ್ದೆಗಳು ಖಾಲಿ ಇದ್ದಾವೆ. 657 ಆ ಹುದ್ದೆಗಳು 327 ಖಾಲಿ ಹುದ್ದೆಗಳಿದಾವೆ. ಆ ಖಾಲಿ ಇದ್ದಂಥ ಹುದ್ದೆಗಳ ಪರವಾಗಿ ಯಾರು ಮಾತಾಡೋರು, ಯಾರು ಹೇಳೋರು? ಮೇಲ್ಮೇಲೆ ಅದಕ್ಕೆಲ್ಲ ಅತಿಥಿ ಉಪನ್ಯಾಸಕರನ್ನು ಮತ್ತಾರನೋ ಅದು ಲೇಟ್ ಮಾಡಿ ತಂದು ಹಾಕೋದು, ಇವೆಲ್ಲ ಸಾಮಾನ್ಯ ಆಗಿಬಿಟ್ಟದೆ ಇವತ್ತು. ಅದರಲ್ಲೂ ಸರ್ಕಾರಿ ಕಾಲೇಜುಗಳಪ್ಪ ಅಂತಂದ್ರೆ ಯಾರೂ ಕೇಳಲಾರದಂಥ ಒಂದು ಸ್ಥಿತಿ ಬಂದದೆ. ಹೇಳ್ತಾರಲ್ಲ, DDP ಆಯಿತು, ಮತ್ತೇನಾಯಿತು, ಎಲ್ಲರೂ ಹೇಳ್ತಾರೆ. ಈ ನಮ್ಮ ಬೆಳಗಾವಿ ಭಾಗ DDP ಹೇಳ್ತಾರೆ, ಖಾಲಿ ಇರೋ ಉಪನ್ಯಾಸಕರ ಹುದ್ದೆಗೆ ಅತಿಥಿ ಉಪನ್ಯಾಸಕರನ್ನು ನಿಯೋಜಿಸಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಿದ್ದೇವೆ ಅಂತೇಳಿ MM ಕಾಂಬಳೆ ಅವರು ಹೇಳ್ತಾರೆ. ಇಲ್ಲ, ನಾವು ಕಡಿಮೆ ಮಾಡಿಲ್ಲರಿ, ಎಲ್ಲ ಮಾಡೀವಿ ಅಂತ ಹೇಳ್ತಾರೆ. ಇದು ಹೀಗಳು ಅಂದರೆ ಪ್ರತಿಯೊಬ್ಬ ಶಿಕ್ಷಕ ಹೀಗೆ ಹೇಳ್ತಾರೆ. ನಾವೆಲ್ಲ ಕಲಿಸಿದ್ರಿ, ಯಾಕೋ ಮಕ್ಕಳ ಆಸಕ್ತಿ ಕಲಿತಾ ಇಲ್ಲರಿ. ಇದು ನಾವೆಲ್ಲ ಕಡೆ ಕಾಮನ್ನಾಗಿ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ PI ಭಂಡಾರಿ ಅವರು, ಚಿಕ್ಕೋಡಿಯ ನಮ್ಮ ಶೈಕ್ಷಣಿಕ ಅಲ್ಲಿ ಅಧಿಕಾರಿಗಳು, DDP ಅವರು, ಉಪನ್ಯಾಸಕರ ಹುದ್ದೆ ಕೊರತೆ ಮಧ್ಯೆಯೂ PU ಪರೀಕ್ಷೆಯಲ್ಲಿ ಫಲಿತಾಂಶ ಸುಧಾರಣೆಗೆ ಪ್ರಯತ್ನ ನಡೆಸಿದ್ದೇವೆ, ನಾನಾ ಶೈಕ್ಷಣಿಕ ಚಟುವಟಿಕೆ ಕೈಗೊಂಡಿದ್ದೇವೆ ಅವರು ಒಂದು ಹೇಳ್ತಾರೆ. ಅವರು PI ಭಂಡಾರಿ ಅಂತೇಳಿ ಅಲ್ಲಿ ಚಿಕ್ಕೋಡಿಯ ನಮ್ಮ DDP ಅವರು, ಇಬ್ಬರು DDP ಒಂದು ರೀತಿಯಾದಂಥ ನಾವು ಪ್ರಯತ್ನ ಮಾಡತ್ತೀವಿ. ಅದು ವಾಸ್ತವವಾಗಿಲ್ಲ. ನಮ್ಮ ಅನೇಕ ವರದಿಗಾರರು, ಬೇರೆ ಪತ್ರಿಕೆಯ ವರದಿಗಾರರು ಹೋಗಿ ನೋಡಿದಾಗ ಆ ಪ್ರಮಾಣದಲ್ಲಿ ಇಲ್ಲ. ಒಂದನೇದಾಗಿ ಶಿಕ್ಷಕರ ಕೊರತೆ, ಉಪನ್ಯಾಸಕರ ಕೊರತೆ, ಇದು ದೊಡ್ಡ ಹೊಡೆತ ನಮ್ಮ ಸರ್ಕಾರಿ ಕಾಲೇಜುಗಳಿಗೆ ಇರ್ಬೋದು. ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ, ನಿಮ್ಗೆ ಇನ್ನೊಂದು ಹೇಳುವಂಥದ್ದಪ್ಪ ಅಂದರೆ ಈ ಸ್ಕೂಲ್ಗಳಲ್ಲೂ ಸಹಿತ. ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ನಮ್ಮಲ್ಲಿ ಕಲಿಕೆ ಮಟ್ಟ ಕಡಿಮೆ ಆಗಿರ್ತದೆ ರೀ, ತಿಳುವಳಿಕೆ ಮಟ್ಟ ಕಡಿಮೆ ಆಗಿರ್ತದೆ ರೀ. PUC ಆದರೂ ಅನೇಕ ಮಕ್ಕಳಿಗೆ ಓದಕ್ಕೆ ಬರಲಿಕ್ಕೆ ಬರೋದಿಲ್ಲ. ಎಷ್ಟೋ ತೊಂದರೆಗಳು ಅನುಭವಿಸೋದು ನಾವು ನೋಡ್ತಾ ಇದ್ವಿ. ಭಾಳಷ್ಟು ಮಕ್ಕಳು ಬಿಟ್ಟು ಹೋಗಿಬಿಡ್ತಾರೆ SLC ಬರೋದ್ರೊಳಗೆ. ಇರೋ ಕೆಲವು ವಿದ್ಯಾರ್ಥಿ ಸಹಿತಲ್ಲಿ ಈ ಕೆಲವು 61 ಕಾಲೇಜು ಭಾಳಲ್ಲೇ ಇಡೀ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡದ ಇದು. ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಇದು ದೊಡ್ಡ ಜಿಲ್ಲೆ ಇದು. ಬೆಂಗಳೂರನ್ನ ಬಿಟ್ಟರೆ ಈ ದೊಡ್ಡ ಜಿಲ್ಲೆಯಲ್ಲಿ ಕೇವಲ 61 ಕಾಲೇಜು, ಅದಕ್ಕೆ 657 ಉಪನ್ಯಾಸಕರ ಬೇಡಿಕೆ ಅದ. ಬರೀ ಅದರ 327 ಖಾಲಿ ಅದಾವೆ. ಮತ್ತು ಹೆಂಗೆ ಕರೆಸೋದ್ರಿ ಹೇಳ್ರು ಅನ್ನೋದು ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು. ಯಾಕಂದರೆ ಬೆಳಗಾವಿ ಶೈಕ್ಷಣಿಕ ಕ್ಷೇತ್ರದಾಗ 30 PU ಕಾಲೇಜುಗಳಿದ್ದಾವೆ. ಚಿಕ್ಕೋಡಿ ಒಳಗೆ 31 ಇದೆ, ಚಿಕ್ಕೋಡಿ ಆ ಒಂದು ಶೈಕ್ಷಣಿಕ ವಿಭಾಗದಲ್ಲೇ. ಹೀಗಾಗಿ ಈ ಅರ್ಧದಷ್ಟು ಖಾಲಿ ಇರೋದ್ರಿಂದಾಗಿ ಅವ್ರ ಕೆಲಸ ಈಗ ಇದ್ದಂಥವ್ರಿಗೆ ಮಾಡಿರಿ ಅಂತ ಹೇಳೋದು ಯಾವ ಆಧಾರದ ಮೇಲೆ, ಅವ್ರು ಎಷ್ಟು ಮಟ್ಟಿಗೆ ಕಲಿಸ್ಬೋದು ಮತ್ತು ಎಷ್ಟು ಮಟ್ಟಿಗೆ ಮಕ್ಕಳು ಹೋಗಿ ಮುಟ್ಟಬೋದು ಅಂತ. ಸರ್ಕಾರಿ ಕೆಲವು ಕಡೆ ಕಾಲೇಜು ಅಥವಾ ಸರ್ಕಾರಿ ಸ್ಕೂಲ್ಗಳಲ್ಲೇ ಮಕ್ಕಳ ಕೊರತೆಯಿಂದ ಸ್ಕೂಲ್ಗಳನ್ನು ಮುಚ್ಚುವಂಥ ಪ್ರಸಂಗ ಬರಲಿಕ್ಕಂಥದ್ದು ಅಂತೇಳಿ ನೋಡಿದ್ವಿ ಈಗಾಗಲೇ. ಈಗಿದು ಶಿಕ್ಷಕರು ಇಲ್ಲದಕ್ಕಾಗಿ ಅಲ್ಲಿ ಸೋಲುವಂಥ ಅಥವಾ ಒಂದು ವಾತಾವರಣ, ಮಕ್ಕಳು ಅಭ್ಯಾಸ ಮಾಡೋಂಥ ವಾತಾವರಣ ನಿರ್ಮಾಣ ಆಗಲಿಕ್ಕಂಥದ್ದು ಈ ವರದಿಗಳೆಲ್ಲ ನಮ್ಮ ಶಿಕ್ಷಣ ರಂಗದ ಅಧ್ವಾನಗಳನ್ನು ಹೊರಗೆ ಹಾಕ್ತಾಯಿದ್ದಾವೆ. ಇದಕ್ಕೆ DDP ಆಗಿರ್ಬೋದು, ಮತ್ತವರು ಆಗಿರ್ಬೋದು ಉತ್ತರ ಇವರು ಸಮರ್ಪಕವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದಾಗಿ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಯಾರನ್ನೂ ಕೇಳ್ರು, ಹೇಳ್ತಾರೆ ಅಷ್ಟೇ, ನಮ್ಮ ಹೆಸರು ಹೇಳ್ಬೇಡ್ರ, ಎಲ್ಲ ಏನಿಲ್ಲ ಉಪಯೋಗ ಇರಲಿ ಅನ್ನೋ ಮಾತಾಡ್ತಾರೆ. ಅದಕ್ಕೆ ನಾವು ಮೇಲೆ ಪ್ರತಿಪಾದನೆ ಮಾಡೋದು, ಇದು ಬೆಳಗಾವಿ ಜಿಲ್ಲೆದಲ್ಲ, ಇಡೀ ರಾಜ್ಯದ ಪರಿಸ್ಥಿತಿ ಹೆಂಗಾದ್ರೆ PUC. ಯಾಕೆಂದ್ರೆ ಭಾಳ ಮಹತ್ವದ PUC ಅಂದ್ರೆ ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಿಸಿದಂಥದ್ದು. ಸಾಧಿಸ್ಬಿಟ್ಟು ನಮ್ಮ ಮಕ್ಕಳೆಲ್ಲ ವಿಜ್ಞಾನವನ್ನು ಓದಬೇಕಾಗಿತ್ತು PUC ತನಕ. ಯಾಕಂದರೆ ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್ ಇಲ್ಲ. ಆರ್ಟ್ಸ್ ಮತ್ತು ಕಾಮರ್ಸ್ ಮಕ್ಕಳಲ್ಲೇ ಸರಿಯಾಗಿ ಬರಲಿಕ್ಕೆ ಓದಲಿಕ್ಕೆ ಬರಲಾರ್ದು ಅನೇಕ ಮಕ್ಕಳು ನೋಡ್ತಾ ಇದ್ದೀವಿ ನಾವು. ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವಂಥ ಹುಡುಗರಿಗೆ ನಾಳೆ ಭವಿಷ್ಯ ಇಲ್ಲ ಅವ್ರಿಗೆ. ಇದು ಅಕ್ಷರಶಃ ಸತ್ಯದು. ಅದು ನಾವು ಇಟ್ಕೊಂಡು ಹೊಂಟಿದ್ವಿ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಪ್ರಚೋದನೆ ಮಾಡ್ತಾಯಿಲ್ಲ, ನೀವು ಸೈನ್ಸ್ ಓದ್ರಿ, ಮಾಡಿರಿ, ಮ್ಯಾಥ್ಸ್ ಸರಿಯಾಗಿ ಕಲೀರಿ ಅಂತೇಳಿ. ಎಷ್ಟೊಂದು ಮಕ್ಕಳಿಗೆ ಮ್ಯಾಥ್ಸ್ ಅಂದ್ರೆ ಭಯ, ಚಳಿ ಜ್ವರ, ಅದು ಥಂಡಿ ಜ್ವರ ಬಂದಂಗೆ ಆಗಿಬಿಡ್ತದೆ ಮಕ್ಕಳಿಗೆ. ಅಂದ್ರೆ ಮ್ಯಾಥ್ಸ್ ಇವತ್ತು ನೋಡ್ರಿ, ಮ್ಯಾಥ್ಸ್ ಇತ್ತಪ್ಪ ಅಂತಂದ್ರೆ ನಿಮಗೆ ಫಿಸಿಕ್ಸ್ ತಿಳಿತದೆ,
ಕೆಮಿಸ್ಟ್ರಿ ತಿಳಿತದೆ. ಮ್ಯಾಥ್ಸ್ ಇಲ್ಲದ್ರೆ ನಿಮ್ಗೆ ಏನು ತಿಳಿತದೆ ರೀ? ಹೆಂಗೆ ತಿಳಿತದೆ? ಹೆಂಗೆ ಅರ್ಥ ಆಗ್ತದೆ? ಮ್ಯಾಥ್ಸ್ ಬರ್ಬೇಕಾದ್ರೆ ಮಗ್ಗಿ ಬರ್ಬೇಕು. ಮಗ್ಗಿ ಎಷ್ಟು ಹುಡುಗರಿಗೆ ಬರ್ತಾವೆ? ಇವತ್ತು ಎನ್ಕ್ವೈರಿ ಮಾಡಿಸ್ರಿ. ಪಿ ಯು ಸಿ ಹುಡುಗರು ಎಷ್ಟು ನಮ್ಮ ಮಕ್ಕಳಿಗೆ ಮಗ್ಗಿಗಳು 30 ತನಕ ಬರ್ತಾವೆ ಅಂತೇಳಿ. ಇವು ಬೇಸಿಕ್ ನೀಡ್ಸ್ ರೀ. ಇವ್ನ ಕಲ್ಸಕ್ಕೆ ಶಿಕ್ಷಕರು ಬೇಕಲ್ರಿ. 30 ಹುಡುಗರು ಒಬ್ಬ ಶಿಕ್ಷಕ ಭಾಳ ನಮ್ಮ ಸರ್ಕಾರಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ. ಸಣ್ಣ ಅಮೌಂಟ್ ಅಲ್ರಿ ಇದು. ಬೇಡ, ಇದು ಸ್ವತಃ ಸಿದ್ದರಾಮಯ್ಯ ಹೇಳುವಂಥದ್ದು ಅಂದಲ್ಲ ಮಾತದು. ಅಂದಾಗ ಈ ಶಿಕ್ಷಕರು ನೇಮಸಕ್ಕೆ ಏನು ದಾಡಿ ಆಗಿದೆ ಇವರಿಗೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ಯದ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ತೊಗೊಳ್ತ ನೀವು. ನಮ್ಮ ಸರ್ಕಾರಿ ಶಾಲೆ ಕಲಿಯೋರು ಯಾರು ರೀ? ಕಾಲೇಜುಗಳಲ್ಲೇ ಬಡ ಮಕ್ಕಳನ್ನ. ಮತ್ತು ಬಡ ಮಕ್ಕಳಿಗೆ ಸಾಲಿಲ್ಲ, ಕಲಿಸೋ ಮಾಸ್ತರ್ ಇಲ್ಲ, ಟೀಚರ್ ಇಲ್ಲ, ಏನಕ್ಕೆ ಇಡು ಕೊರತೆ 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 ಅಷ್ಟೇ ಅಲ್ಲ. ನಮ್ಮ ಸಾಲದ ಬಜೆಟ್ ಹಾಗೆ ಹೇಳ್ತೀರಿ, ಅದರ ಟ್ಯಾಕ್ಸ್ದು ಯಾವ ರೀತಿ ಎಬ್ಬಿಸ್ತಾರಪ್ಪ ನೀವು? ಇದು ನೀವು ವಾದ ಮಾಡ್ಬೋದು. 4.5 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಬರ್ತದೆ ರೀ, ಎಲ್ಲ ಸೆಂಟ್ರದವ್ರು ತೊಗೊಳ್ತಾರೆ, ನಮ್ಗೇನು ಕೊಡೋದಿಲ್ಲ ರೀ, ಬರೋ ರೂಪಾಯಿದಾಗ 13 ಪೈಸೆ ಕೊಡ್ತಾರೆ, ಹಂಗೆ ವಾದ ಮಾಡ್ಬೋದು. ಆದರೆ ನಿಮಗೆ 13 ಪೈಸೆದಾಗ ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡ್ತೀರಿ? ನೀವ್ಯಾಕೆ ವಾದ ಮಾಡೋದಿಲ್ಲ ಸರ್ಕಾರದ ಮುಂದೆ, ಸೆಂಟ್ರಲ್ ಗೌರ್ಮೆಂಟ್ ಮುಂದೆ? ನೀವು ತೊಗೊಳ್ರಪ್ಪ ಇದನ್ನು ನಮ್ಗೆ ಶಿಕ್ಷಕರನ್ನು ಕೊಡ್ರಿ ಅಂತೇಳಿ. ಯಾರು ಕೈಗಿದ್ರೆ ಏನಾಗೋದ್ರೆ ನಮ್ಗೆ ಶಿಕ್ಷಣ ಬೇಕಾಯ್ತು ನಮ್ಮ ಮಕ್ಕಳಿಗೆ. ಈಗ ಪಿ ಯು ಹುಡುಗರು ಫೇಲ್ ಪಾಸ್ ಆ ಪ್ರಶ್ನೆ ಇಲ್ಲ. ಇದು ಕಡಿಮೆ ಕಾಲೇಜುಗಳು ಬೆಳಗಾವಿ ಜಿಲ್ಲೆಯಲ್ಲಿ. ಆ ಕಡಿಮೆ ಕಾಲೇಜುಗಳಲ್ಲೇ ಮಾತ್ರ ಉಪನ್ಯಾಸಕರು ಅರ್ಧ ಕಡಿಮೆ. ಮತ್ತು ಹೆಂಗೆ ಮಕ್ಕಳು ತಯಾರಾಗವು, ಮುಂದೆ ಹೋಗು. ಒಂದು ದೊಡ್ಡ ಐ ಎ ಎಸ್ ಬಿಡ್ರಿ, ದೊಡ್ಡ ಅದೇನು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ವಿಜ್ಞಾನಿ ಆಗು, ಮತ್ತೇನು ಆಗು ಅಂತ ಹೆಂಗೆ ಹೇಳೋರು ನೀವು? ವಿಜ್ಞಾನ ಯಾಕೆ ಆಗ್ತಾಯಿಲ್ಲ ನಮ್ಮಲ್ಲಿ ಮಕ್ಕಳು? ಇಡೀ ದೇಶದ ಸಿದ್ದರಾಮಯ್ಯವ್ರನ್ನ ಕೇಳಬೇಕಾಗಿದೆ, ಜೊತೆ ಮೋದಿ ಅವ್ರನ್ನ ಕೇಳಬೇಕಾಗಿದೆ. ಇನ್ನು ನಾವು ಯಾವುದೋ ಯುಗದಲ್ಲಿ ಇದ್ದೀವಿ ನೋಡಪ್ಪ ಅಂತೇಳಿ. ಯಾಕಂದರೆ ಗಣಪತಿ ಬಗ್ಗೆನೇ ಏನೇನೋ ಮಾತಾಡ್ತಾರೆ. ಏನಮ್ಮ ಕೃಷಿ ವಿಜ್ಞಾನ ಇತ್ತು, ಹಾಗಿತ್ತು. ಕಲ್ಪನೆಗಳ ಬೇರೆ, ವಾಸ್ತವಗಳು ಬೇರೆ. ಹಾಗಾದ್ರೆ ಅವತ್ತು ಯಾಕೆ ಮಾಡಲಿಲ್ಲಪ್ಪ ಅಂದರೆ ಏನಮ್ಮ ಗಣಪತಿ ದೇವರಪ್ಪ ಅವ್ರು ಮಾಡಿದ್ವಿ ಅಂತೇಳಿ ಅಂತ ಮಾತುಗಳನ್ನ ಕೇಳ್ತೀವಿ ನಾವು. ಇಂಥ ವಿಚಾರಗಳು ಇನ್ನೂ ನಾವು ಯಾವ ಯುಗದಲ್ಲಿ ಇದ್ದೀವಿ ಅನ್ನೋದು ನಾವು ವಿಚಾರ ಮಾಡೋದು. ಕಾರಣ ಅಂದ್ರೆ ಇವೆಲ್ಲ ಕಾರಣ ಮೊದಲು ನಮ್ಮಲ್ಲಿ ಶಿಕ್ಷಕರಿಲ್ಲ. ಅದು ಶಿಕ್ಷಕರು ವೆಲ್ ರೆಡ್ ಪರ್ಸನ್ಸ್ ಇಲ್ಲ. ಮತ್ತು ಅತಿಥಿ ಶಿಕ್ಷಕರನ್ನು ತೊಗೊಳ್ಳೋದು ಪಾಪ ಧನದ ದುಡಿದಿರ್ತಾರೆ. ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರು. ಯಾಕಂದ್ರೆ ಎಮ್.ಎ ಅಥವಾ ಮತ್ತೇನು ಎಂಪಿಲ್ಲ, ಮತ್ತೇನು ಮಾಡಿ ಅದು ಇಲ್ಲ, ನೆಟ್ ಸೆಟ್ ಮಾಡ್ಬೇಕಂತ ಬೆನ್ನು ಹಚ್ಚಿದ್ದಾರೆ. ಅವೆಲ್ಲ ಅದರ ಪ್ರಥಮ ದರ್ಜೆ ಕಾಲೇಜುಗಳಲ್ಲೇ ನೆಟ್ ಸೆಟ್ ಆಗೋದು ಸುಲಭದ ಕೆಲಸನು. ಅಷ್ಟೋ ವಯಸ್ಸು ಎಷ್ಟು ಇರ್ತದೆ ಆ ಮಕ್ಕಳದು. ಇವತ್ತು ಎಷ್ಟೋ ಉಪನ್ಯಾಸಕರಾಗಬೇಕಂತ, ಒಬ್ಬ ಲೆಕ್ಚರ್ ಆಗ್ಬೇಕಂತ, ಅಥವಾ ಪ್ರೊಫೆಸರ್ ಆಗ್ಬೇಕಂತ ಎಷ್ಟೋ ಜನ ಇವತ್ತು ಬಾರ್ಗಳಲ್ಲಿ ಅಲ್ಲೇ ಇಲ್ಲೇ ಪಬ್ಗಳಲ್ಲಿ ಕೆಲಸ ಮಾಡೋದು ನಾವು ನೋಡಿದಾಗ, ಮತ್ತು ಅವ್ರು ಕಲಿಸ್ಬೇಕಾದಂಥ ಜ್ಞಾನ ಹೊಂದಿದ್ದ ಮಕ್ಕಳಲ್ಲಿದ್ದಾಗ, ಮತ್ತು ನಮ್ಮ ಕಾಲೇಜ್ ಉದ್ಧಾರ ಆಗಿರಿ, ಚಲೋ ರಿಸಲ್ಟ್ ಪಾಸ್ ಆಗೋದಲ್ಲ ರೀ. ನಮ್ಮ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಚಲೋ ಮಾಡೋನು ಹಂಗೆ ಹೇಳ್ತಾರೆ ನಮ್ಮ PI ಭಂಡಾರಿ ಅವರು, M ಕಾಂಬ್ಳೆ ಅವ್ರು ಹೇಳ್ತಾರೆ. ಪ್ರಯತ್ನ ಮಾಡಾಗಿದ್ವಿ. ನಿಮ್ಮ ರಿಸಲ್ಟ್ ಅದಲ್ಲ, ರಿಸಲ್ಟ್ ಅವರು ಸೈಂಟಿಫಿಕ್ ಟೆಂಪರ್ ಬೆಳೆಸ್ಬೇಕಾಗ್ಯದ, ವೈಚಾರಿಕ ಶಕ್ತಿ ಬೆಳೆಸ್ಬೇಕಾಗ್ಯದ, ವಿಜ್ಞಾನ ಬಗ್ಗೆ ತಿಳಿಕೊಡ್ಬೇಕಾಗ್ಯದ, ಬೇಸಿಕ್ ಜ್ಞಾನ ಕೊಡ್ಬೇಕಾಗ್ಯದ. ಇದು ಕೊಡೋಕೆ ಅಲ್ಲಿ ಟೀಚರ್ಗಳೇ ಇಲ್ಲ. ಇರೋ ಕಡಿಮೆ ಕಾಲೇಜುಗಳಲ್ಲಿ 60 ಕಾಲೇಜ್ ಭಾಳ ಹೇಳ್ರಿ ಬೆಳಗಾವಿ ಜಿಲ್ಲೆಗೆ. ಮಿನಿಮಮ್ 2-3 ಹಳ್ಳಿಗಳಿಗೆ, ಅದು 4 ಹಳ್ಳಿಗಳಿಗೆ ಒಂದು PU ಕಾಲೇಜ್ ಬೇಕಿಲ್ಲ. ಅದು ಎಷ್ಟು ಆಗ್ತದೆ ಹೇಳ್ರಿ? ನಾವು ಎಷ್ಟು ಒಂದು ತಾಲೂಕು ಮಾಡಿದ್ರೆ 1-2 ಇರ್ತದೆ. ಪ್ರೈವೇಟ್ದಲ್ಲಿ ಮಾಡ್ತಾರೆ. ಪ್ರೈವೇಟ್ದಾಗ ಆ ಪ್ರಮಾಣ ದುಡ್ಡು ಕೊಟ್ಟು ಕಲಿಸೋದು ಶಕ್ತಿ ಪಾಪ ಜನಸಾಮಾನ್ಯರಿಗಿಲ್ಲ. ಅದಕ್ಕೆ ಎಲ್ಲ ನೆಲೆಯಲ್ಲೇ ನಮ್ಮ ರಿಸಲ್ಟ್ ಕುಸಿತ ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ವ್ಯಕ್ತಿತ್ವ ಕುಸಿತಾಗೆ ಜಗದ ಮುಂದೆ ನಾವು ಅತ್ಯಂತ ಬಡ ದೇಶ ಆಗಿ ಇತರಾಗಿ ಶಾಲೆ ಇದ್ದವರೆಲ್ಲ ಅಮೇರಿಕಾ, ಯುರೋಪ ಅಲ್ಲಿ ಹೋಗ್ತಾರೆ. ಇವತ್ತು ನೋಡ್ರಿ ಪಾಪ ಅಮೇರಿಕಾದಿಂದ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಕಲಿಯಾಕೆ ಹೋದವ್ರನ್ನ, ಅಥವಾ ಅಲ್ಲೇ ಉದ್ಯೋಗ ಮಾಡೋಕೆ ಹೋದವ್ರು ಚಲೋ ವೆಲ್ ರೆಡ್ ಪರ್ಸನ್ಸ್. ಅವ್ರು ನೀವು ಒಂದು ಕಾಲಿಗೆ ಬೇಡಿ ಅಥವಾ ಕೈಗೆ ಬೇಡಿ ಚೈನ್ ಹಾಕಿ ಅಟ್ಟ ಆಯ್ತಾರೆ ಹೊರಗೆ. ಇದು ನೋಡಿದ್ರೆ ಅತ್ಯಂತ ನೋವು ಅನ್ನಿಸ್ತದೆ. ಕಡಿಮೆ ಮಕ್ಕಳ ಕಲಿಯೋದು, ಅದ್ರಾಗ ಮತ್ತು ವಿಜ್ಞಾನ ಹೋದ್ರೆ ಇನ್ನೂ ಕಡಿಮೆ. ಆ ಕಡಿಮೆ ಮಂದಿಗೂ ಸಹಿತ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತು ಹೆಂಗೆ ನಡೆಯೋದು ಈ ದೇಶ ಅಂತ ನಾವಿದು ವಾಸ್ತವ ಸ್ಥಿತಿ ಮೇಲೆ ಮಾತಾಡಲಿಕ್ಕಿದ್ದೀವಿ. 657 ನಮಗೆ ಉಪನ್ಯಾಸಕರು ಬೇಕು. ಆದರೆ ಅದರ ಕೇವಲ 327 ಖಾಲಿ ಇದಾವೆ ಕೇವಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇನ್ನೇನು ಹೇಳಿಕ್ಕೆ ಮಾತೇ ಇಲ್ಲ ಅಲ್ಲೇ. ಅರ್ಧಕ್ಕರ್ಧ ಶಿಕ್ಷಕರಿಲ್ಲ ಅಥವಾ ಉಪನ್ಯಾಸಕರಿಲ್ಲ. ಮತ್ತು ನಮ್ಮ ಮಕ್ಕಳು ರ್ಯಾಂಕ್ ಹೊಡೆಯೋದು, ಒಳ್ಳೆ ನಮ್ಮ ಸಿ ವಿ ರಾಮಣ್ಣಾಗು ಮತ್ತವಾಗು ಅಂತ ಹೇಳಿದ್ರೆ ಹೆಂಗೆ ಆಗ್ತಾರೆ? ಇದು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಲಘುನ ಜಾಗೃತಾಗೆ ಎಲ್ಲ PU ಕಾಲೇಜಲ್ಲಿ ಟೀಚರ್ಗಳನ್ನ ಅಥವಾ ಸಿ ವಿ ರಾಮಣ್ಣಂಥವ್ರಾಗಲಿ ಇನ್ನುಳಿದವ್ರು ದೊಡ್ಡ ವ್ಯಕ್ತಿಗಳು ನಿರ್ಮಾಣ ಆಗಬೇಕಾಗಿದೆ. ಶಿಕ್ಷಣ ಭಾಳ ಮಹತ್ವದ. ಮತ್ತು ಅಷ್ಟೇ ಅಲ್ಲ, ಇವತ್ತು ನೀವು ನೋಡ್ತಾ ಇದ್ದೀರಿ ನಮ್ಮ ಅಮೇರಿಕೆಯಿಂದ ಸಹಿತ ಅನೇಕ ಮಕ್ಕಳು ಹೊರಗೆ ಹಾಕ್ತಾಯಿದ್ದಾರೆ. ಕಡಿಮೆ ಕಲ್ತಂಥವ್ರು ಅವ್ರಿಗೆ ಉದ್ಯೋಗ ಇಲ್ಲಿ ಸಿಗ್ತಾ ಇಲ್ಲ. ಅಮೇರಿಕನ್ ಸಹಿತ ಹೊರಗೆ ಹಾಕ್ತಾಯಿದ್ದಾರೆ. ಮುಂದಿನ ಗತಿ ಏನು? ಅದಕ್ಕೆ ಮೊದಲು ಪ್ರಿಫರೆನ್ಸ್ ಇದ್ದಂಥ ಕಾಲೇಜುಗಳಲ್ಲ ಆದಷ್ಟು ಬೇಗನೆ ಶೀಘ್ರವಾಗಿ ಉಪನ್ಯಾಸಕ ನೇಮಕ ಮಾಡೋ ಜೊತೆಗೆ ಶಿಕ್ಷಕರು ನೇಮಿಸಿದರೆ ಒಂದಿಷ್ಟು ಶಿಕ್ಷಣ ಉಳಿಬೋದು
ಅಷ್ಟೇ ಅಲ್ಲ, ಮತ್ತು ಈ ಕುಸಿತಕ್ಕೆ ಅಥವಾ ಒಂದು ಮೌಲ್ಯ ಕಡಿಮೆ ಹೋಗಕ್ಕೆ, ಸೈಂಟಿಫಿಕ್ ಟೆಂಪರ್ ಕಡಿಮೆ ಹೋಗಕ್ಕೆ ಶಿಕ್ಷಕರ ಇಲ್ಲ ಅನ್ನೋದು ಮಹಾನ್ ಕೊರತೆ ಇರೋದರಿಂದಾಗಿ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿಷ್ಟು ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.